ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತಿನ ಕ್ಲಾಸ್ ಒಳಗೆ ಅಕೌಂಟೆನ್ಸಿ ಸೆಕೆಂಡ್ PUC ದವರಿಗೆ ಅಕೌಂಟೆನ್ಸಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥ 6 ಮಾರ್ಕ್ಸಿಗೆ ಬರ್ತಕ್ಕಂಥ ಕಂಪಲ್ಸರಿ ಕ್ವಶನ್ ಅಂತ ಹೇಳ್ಬೋದು. ಅದು ಯಾವ ಟಾಪಿಕ್ ಮೇಲೆ ಕವರ್ ಆಗುವಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿ ಅಂತ ಹೇಳಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿದೊಳಗೆ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಕ್ಕಂಥದ್ದು ಒಂದು 6 ಮಾರ್ಕ್ಸ್ ಇಂದು ಆನ್ಯುವಲ್ ಎಕ್ಸಾಮ್ದಲ್ಲಿ ಕಂಪಲ್ಸರಿ ಕ್ವಶನ್ ಬರುತ್ತೆ. ಅದರೊಳಗೆ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಬ್ಲಮ್ ತಗೊಂಡು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತೀವಿ. ಎಕ್ಸಾಮ್ದಾಗ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೇಳಿ ಯಾವ ಹೆಸರಲ್ಲೇ ಬೇಕಾದರೂ ಕೇಳ್ಬೋದು. ಮೊದಲು ಪ್ರಾಬ್ಲಮ್ ಏನದ ನೋಡ್ಕೊಂಡು ಮಾಡೋಣ, ನಂತರ ಏನು ಮಾಡ್ತೀನಿ ಅಂದ್ರೆ ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. From the following information, prepare profit and loss account for the year ended 31/3/2024 as per Schedule 3 of the Companies Act 2013. ಈ ರೀತಿ ಟೈಟಲ್ ಕೊಟ್ಟಿರ್ತಾರೆ. ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕು ಯಾವುದ್ರ ಪ್ರಕಾರ, ಆಸ್ ಪರ್ ದ ಶೆಡ್ಯೂಲ್ ಆಫ್ ದ ಕಂಪನೀಸ್ ಆಕ್ಟ್ 2013 ಪ್ರಕಾರ ಅಂತ ಹೇಳಿ. ಇಲ್ಲಿ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ಸ್ ಕೊಟ್ಟಾರ ಐಟಮ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರ್ತಕ್ಕಂಥವು. ಅದರಲ್ಲಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್ 5 lakh ಅದ, ಪರ್ಚೇಸ್ ಆಫ್ ಗೂಡ್ಸ್ 3 lakh, ಸ್ಯಾಲರಿ ಟು ಎಂಪ್ಲಾಯೀಸ್ 40,000, ಲೀವ್ ಎನ್ಕ್ಯಾಶ್ಮೆಂಟ್ 10,000, rent and taxes 30,000, repairs to machinery 20,000 and tax rate is 30% ಅಂತ. ಇಷ್ಟು ಇನ್ಫಾರ್ಮೇಶನ್ ಪ್ರಾಬ್ಲಮ್ ನೇ ಕೊಟ್ಟಾರ. ಇವಿಷ್ಟು ಪ್ರಾಬ್ಲಮ್ ನೇ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗತ್ತ. ಇಲ್ಲಿ ಆಸ್ ಪರ್ ದ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆಕ್ಟ್ ಅಂತ ಬಂದಾಗ ಯಾವ್ಯಾವ ನೆಸೆಸರಿ ಇರ್ತದೆ ಅವಾಗ ನಾವೆಲ್ಲ ಶೆಡ್ಯೂಲ್ಸ್ ಹಾಕೋಬೇಕಾಗತ್ತ ಅಥವಾ ನೋಟ್ಗಳನ್ನ ಹಾಕೋಬೇಕಾಗತ್ತ. ಇಲ್ಲಿ ಐಟಮ್ ನೋಡ್ತಾ ಬಂದಾಗ ಏನಾಗುತ್ತೆ ಅಂದ್ರೆ ಇನ್ಕಮ್ ಒಳಗ ರೆವೆನ್ಯೂ ಫ್ರಮ್ ಆಪರೇಷನ್ ಒಂದೇ ಇದೆ. ಇವು ಕೆಳಗಿರ್ತಕ್ಕಂಥವೆಲ್ಲ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಎಕ್ಸ್ಪೆನ್ಸಸ್ ಅನ್ನ ನಾವು ಕೆಟಗರೈಸ್ ಮಾಡ್ತೀವಿ. ಇಲ್ಲಿ ಒಂದು ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ, ಆಮೇಲೆ ಡೆಪ್ರಿಸಿಯೇಷನ್ ಅಂತ ಬರುತ್ತೆ, ಫೈನಾನ್ಷಿಯಲ್ ಕಾಸ್ಟ್ ಅಂತ ಬರುತ್ತೆ, ಜೊತೆಗೆ ಅದರ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಇಲ್ಲಿ ಕೊಟ್ಟಿರುವಂತ ಐಟಮ್ಸ್ ಒಳಗ ಸ್ಯಾಲರಿ ಟು ಎಂಪ್ಲಾಯಿ ಅಂಡ್ ಲೀವ್ ಎನ್ಕ್ಯಾಶ್ಮೆಂಟ್ ಇವು ಎಂಪ್ಲಾಯೀಸ್ ಸಂಬಂಧಪಟ್ಟಿರೋದು ಆಗಿರೋದ್ರಿಂದ ಇದನ್ನ ನಾವು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಒಂದು ಶೆಡ್ಯೂಲ್ ತಗೋಬೇಕಾಗುತ್ತೆ. ರೆಂಟ್ ಅಂಡ್ ಟ್ಯಾಕ್ಸಸ್, ರಿಪೇರ್ಸ್ ಟು ಮಷಿನರಿ ಇವು ಎಕ್ಸ್ಟ್ರಾ ಐಟಮ್ ಆಗಿರೋದ್ರಿಂದ ಇವನ್ನ ಅದರ್ ಎಕ್ಸ್ಪೆನ್ಸಸ್ ಒಳಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕನ್ಸಿಡರ್ ಮಾಡ್ತೀವಿ. ಸೊ ಟ್ಯಾಕ್ಸ್ ಏನಾಗುತ್ತೆ ಅಂತಂದ್ರೆ ಸಪರೇಟ್ ಐಟಮ್ ಆಗಿ ಅದನ್ನ ಏನ್ ಮಾಡ್ತೀವಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡೋ ಸಲುವಾಗಿ ನಾವು ಅವಾಗ ಟ್ಯಾಕ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ ಲಾಸ್ಟ್ ಸ್ಟೆಪ್ ಒಳಗೆ. ಈಗ ಕೊಟ್ಟಂತ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ನಮಗೆ 2 ವರ್ಕಿಂಗ್ ನೋಟ್ ಬರ್ತಾವ ಅಥವಾ 2 ಶೆಡ್ಯೂಲ್ಸ್ ಬರ್ತಾವ ಅಂತ ಹೇಳ್ಬೋದು. ಒಂದ್ ಯಾವ್ದಂದ್ರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಇನ್ನೊಂದು ಅದರ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಇಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಒಳಗ ಆಸ್ ಐ ಟೋಲ್ಡ್ ಆಲ್ರೆಡಿ ವಿ ಹ್ಯಾವ್ ಟು ಎಂಟರ್ ಓನ್ಲಿ ದ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ದ ಎಂಪ್ಲಾಯೀಸ್ ಅಂತ ಹೇಳಿ. ಇಲ್ಲಿ ಕೊಟ್ಟಿರುವಂತ ಎಕ್ಸ್ಪೆನ್ಸಸ್ ಅಲ್ಲಿ ಎಂಪ್ಲಾಯೀಸ್ ರಿಲೇಟೆಡ್ ಇರ್ತಕ್ಕಂಥ ಐಟಮ್ಸ್ ಯಾವ ಅಂದ್ರೆ ಸ್ಯಾಲರಿ ಟು ಎಂಪ್ಲಾಯೀಸ್ 40,000 ಅದ, ಲೀವ್ ಎನ್ಕ್ಯಾಶ್ಮೆಂಟ್ ಏನದಂದ್ರೆ 10,000 ಅದ. ಇವೆರಡು ಐಟಮ್ ನಾವೇನ್ ಮಾಡ್ಬೇಕಂದ್ರೆ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡಬೇಕು. ಸೊ ಇದು ಸ್ಯಾಲರಿ 40,000, ಲೀವ್ ಎನ್ಕ್ಯಾಶ್ಮೆಂಟ್ 10 ಅದ, ಟೋಟಲ್ ವಿಲ್ ಗೆಟ್ 50,000. ಸೊ ಇದು ಒಂದು ನೋಟ್ ಆಯ್ತು. ಇನ್ನೊಂದು ನೋಟ್ ಯಾವುದು ಅಂತಂದ್ರೆ ರೆಂಟ್ ಅಂಡ್ ಟ್ಯಾಕ್ಸಸ್ ಮತ್ತು ರಿಪೇರ್ಸ್ ಟು ಮಷಿನರಿ. ಇದನ್ನೇನು ಅಂತಂದ್ರೆ ಅದರ್ ಎಕ್ಸ್ಪೆನ್ಸಸ್ ನೋಟ್ ಒಳಗೆ ನಾವು ಹಾಕೋಬೇಕು. ರೆಂಟ್ ಅಂಡ್ ಟ್ಯಾಕ್ಸಸ್ 30,000 ಅದ, ರಿಪೇರ್ಸ್ ಟು ಮಷಿನರಿ 20,000 ಅದ, ಟೋಟಲ್ ವಿಲ್ ಗೆಟ್ 20,000 ಅಂತ ಹೇಳಿ. ಇಲ್ಲಿ ಡೆಪ್ರಿಸಿಯೇಷನ್ ಬಗ್ಗೆ ಏನು ಇಲ್ಲದೆ ಇರೋದ್ರಿಂದ ನಾವು ಡೆಪ್ರಿಸಿಯೇಷನ್ ನೋಟ್ ಹಾಕೋ ಅವಶ್ಯಕತೆ ಇಲ್ಲ. ಫೈನಾನ್ಷಿಯಲ್ ಕಾಸ್ಟ್ ಕೂಡ ಏನು ಇಲ್ಲದೆ ಇರೋದ್ರಿಂದ ಆ ನೋಟ್ ಹಾಕುವಂತ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿ. ಈ 2 ನೋಟ್ ಹಾಕೊಂಡು ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಟೈಟಲ್ ಪ್ರಾಪರ್ಲಿ ಅಂತ ಹೇಳಿ. ನೀವು ಟೈಟಲ್ ಬರೀಬೇಕಂದ್ರೆ ಅದನ್ನೇನು ಕಲ್ಕೊಳ್ಳೋದೇನು ಜರುತ್ತಿಲ್ಲ. ಇಲ್ಲೇ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2024 ಆಸ್ ಪರ್ ದ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆಕ್ಟ್ ಅಂತ ಏನ್ ಕೊಟ್ಟಾರ. ಕಂಪ್ಲೀಟ್ ಆಗಿ ಇಲ್ಲಿಂದ ಹಿಡ್ಕೊಂಡು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಹಿಡ್ಕೊಂಡು ಆಕ್ಟ್ 2013 ತನ ಅದನ್ನೇ ಟೈಟಲ್ ಬರೀಬೇಕು ನಾವು. ಇಲ್ಲಿ 2014 ಅದ ಇಯರ್ 2014 ಮೆನ್ಷನ್ ಮಾಡಬೇಕು. ಇನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಂದಾಗ ದೇರ್ ಆರ್ 2 ಕೆಟಗರೀಸ್ ಅಂತ ಹೇಳಿ. ಒಂದು ಇನ್ಕಮ್ ಅಂತ ಇರುತ್ತೆ ಅಥವಾ ರೆವೆನ್ಯೂ ಅಂತ ಕರೀತೀವಿ ಅದಕ್ಕೆ, ಮತ್ತೊಂದು ಎಕ್ಸ್ಪೆನ್ಸಸ್ ಅಂತ ಇರುತ್ತೆ. ಕೊಟ್ಟಿರೋ ಪ್ರಾಬ್ಲಮ್ನಾಗ ರೆವೆನ್ಯೂ ಫ್ರಮ್ ಆಪರೇಷನ್ ಎಷ್ಟದ ಅಂತ ನೋಡ್ಕೋಬೇಕು. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ಎ ಸೇಲ್ಸ್ ಅಂತ ಹೇಳ್ತೀವಿ. ಅದು ಎಷ್ಟದ 5 lakh ಅದ. ಇದೊಂದು ಬಿಟ್ಟು ರೆವೆನ್ಯೂ ಫ್ರಮ್ ಆಪರೇಷನ್ ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಇನ್ಕಮ್ ಇತ್ತು ಅಂದ್ರೆ ಅದಕ್ಕೆ ನಾವು ಅದರ್ ಇನ್ಕಮ್ ಹೆಡ್ ಒಳಗೆ ತಗೋತೀವಿ. ಈ ಪ್ರಾಬ್ಲಮ್ನಾಗ ಯಾವುದು ಇಲ್ಲ, ಇಲ್ಲೇ ಇರೋದ್ರಿಂದ ಅದಕ್ಕೆ ನಾನು ಡ್ಯಾಶ್ ಅಂತ ಹಾಕಿದ್ದೇನೆ. ಇಲ್ಲ ಅಂದ್ರೆ ಟೋಟಲ್ ರೆವೆನ್ಯೂ ಎಷ್ಟು ಬಂದು ನಮ್ದು 5 lakh ಬಂತು. ಟೋಟಲ್ ರೆವೆನ್ಯೂ ಬ್ರಾಕೆಟ್ ಅಲ್ಲಿ ಅಂತ ಬರ್ಕೊಂಡು 5 lakh ಅಂತ ಬರ್ಕೋಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಿರ್ತದೆ ಅಂದ್ರೆ ಎಕ್ಸ್ಪೆನ್ಸಸ್ ಲೆಸ್ ಮಾಡೋದಿರುತ್ತೆ. ಇಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಏನ್ ಮಾಡ್ತೀವಿ, ಹೆಡ್ ಬೈ ಸಪರೇಟ್ ಮಾಡ್ಕೋತಾ ಇದೀವಿ. ಪರ್ಚೇಸ್ ಆಫ್ ಗೂಡ್ಸ್ ಇದಕ್ಕೆ ಯಾವುದೇ ರೀತಿ ಹೆಡ್ ಇರಲ್ಲ, ಡೈರೆಕ್ಟ್ ಆಗಿ ಬರ್ಕೋಬೇಕು. ಇದನ್ನ ಪರ್ಚೇಸ್ ಆಫ್ ಗೂಡ್ಸ್ 3 lakh ಆಸ್ ಇಟ್ ಇಸ್ ಎಂಟ್ರಿ ಮಾಡ್ಕೊಂಡಿದೀವಿ. ಇನ್ನ
ಸ್ಯಾಲರಿ ಟು ಎಂಪ್ಲಾಯೀಸ್ ಲೀವ್ ಎನ್ಕೇಶ್ಮೆಂಟ್ ಸಂಬಂಧಪಟ್ಟ ನಾವು ಶೆಡ್ಯೂಲ್ 1 ನೋಟ್ ಹಾಕೊಂಡಿದ್ದೇವೆ ಇಲ್ಲಿ. ಅದ್ರ ಟೋಟಲ್ ಎಷ್ಟು ಬಂದಿರ್ತದ ಅದನ್ನ ಡೈರೆಕ್ಟ್ ಆಗಿ ತಗೋಬೇಕಿಲ್ಲ. ನಾವು 50,000 ಇಲ್ಲಿ ಆಲ್ರೆಡಿ ಟೋಟಲ್ ಮಾಡಿದ್ದೆ ಅದ. ಆ 50,000 ಇಲ್ಲಿ ಏನ್ ಮಾಡಿದೆ ಅಂದ್ರೆ ಆಸ್ ಇಟ್ ಈಸ್ ಎಂಟ್ರಿ ಮಾಡಿದ್ದೇವೆ. ಯಾವ್ದು ನೋಟ್ ಒಳಗದ ಅದು ನೋಟ್ ನಂಬರ್ 1 ಒಳಗದ. ನೋಟ್ ನಂಬರ್ ಕಾಲಮ್ನಾಗ ನಾವು 1 ಅಂತ ಬರ್ಕೋಬೇಕು. ಇನ್ನು ಅದರ್ ಎಕ್ಸ್ಪೆನ್ಸಸ್ ಒಳಗ ರೆಂಟ್ ಅಂಡ್ ಟ್ಯಾಕ್ಸಸ್ ಮತ್ತು ರಿಪೇರ್ಸ್ ಟು ಮಷಿನರಿಯನ್ನ ಬರ್ದೀವಿ. ಅದ್ರ ಟೋಟಲ್ 50,000 ಅದ ನೋಡ್ರಿ. ಈ 50,000 ಅನ್ನ ನಾವೇನ್ ಮಾಡ್ಬೇಕು ಅದರ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ನೋಟ್ 2 ಅಂತ ಇಲ್ಲಿ ನೋಟ್ ನಂಬರ್ ಕಾಲಮ್ನಾಗ ಎಂಟ್ರಿ ಮಾಡಿ ಟೋಟಲ್ ಕಾಲಮ್ನಾಗ 50,000 ಬರ್ಕೋಬೇಕು. ಈ ಎಲ್ಲ ಎಕ್ಸ್ಪೆನ್ಸಸ್ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ವಿ ಹ್ಯಾವ್ ಟು ಮೇಕ್ ದ ಟೋಟಲ್ ಆಫ್ ಆಲ್ ಎಕ್ಸ್ಪೆನ್ಸಸ್ ಅಂತ. ಇಲ್ಲಿ 3 lakh ಅದ. 50,000 3,50,000 ಪ್ಲಸ್ 50,000 ವಿಲ್ ಗೆಟ್ 4 lakh ಅಂತ. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟದ ಅಂದ್ರೆ 4 lakh ಅದ. ಇಲ್ಲಿ ಟೋಟಲ್ ರೆವಿನ್ಯೂ ಅಥವಾ ಇನ್ಕಮ್ ಎಷ್ಟದ 5 lakh ಅದ. ಅದ್ರೊಳಗೆ 4 lakh ಎಕ್ಸ್ಪೆನ್ಸಸ್ ಆಗಿದೆ. ಈ 5 lakh ಒಳಗೆ 4 lakh ನಾವು ಮೈನಸ್ ಮಾಡಬೇಕು. ವಿ ವಿಲ್ ಗೆಟ್ 1 lakh. ನಮ್ಗೆ 1 lakh ಸಿಗ್ತದ. ಅದಕ್ಕೆ ನಾವು ಏನಂತ ಕರಿತೀವಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂದ್ರೆ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಎಷ್ಟು ಬಂದ ಪ್ರಾಫಿಟ್ 1 lakh ಅದ ಅಂತ ಹೇಳಿ. ಅಂಡ್ ಟ್ಯಾಕ್ಸ್ ಇಸ್ ಆಲ್ಸೋ ಗಿವನ್ ಇನ್ ದ ಪ್ರಾಬ್ಲಮ್. ಟ್ಯಾಕ್ಸ್ ಎಷ್ಟು ಕೊಟ್ಟಿದ ಪ್ರಾಬ್ಲಮ್ ಅಲ್ಲಿ ನೋಡ್ರಿ 30% ಅದ. 30% ಅಂತಂದ್ರ ಸೊ 1 lakh ಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ 30% ಕ್ಯಾಲ್ಕುಲೇಟ್ ಮಾಡ್ಬೇಕು. ವಿ ವಿಲ್ ಗೆಟ್ 30,000 ಅಂತ ಹೇಳಿ. 1 lakh ಇಂಟು 30/100 ಮಾಡ್ಕೋಬೇಕು. 30,000 ಟ್ಯಾಕ್ಸ್ ಬರುತ್ತಾ. 1 lakh 30,000 ನಾವು ಡಿಡಕ್ಟ್ ಮಾಡಿದ್ವಿ ಅಂದ್ರೆ ವಿಲ್ ಗೆಟ್ 70,000. ಇಟ್ ಈಸ್ ಕಾಲ್ಡ್ ಆಸ್ ಎ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆರ್ ನೆಟ್ ಪ್ರಾಫಿಟ್ ಅಂತ ಕರೀತೀವಿ. ಸೊ ಈ ಪ್ರಾಬ್ಲಮ್ ಏನದ ಅಂತಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ 6 ಮಾರ್ಕ್ಸ್. ನೀವು ಇದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇದೇನಾಗುತ್ತೆ ಅಂದ್ರೆ ನಿಮ್ಗೆ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.